ಟ್ಯಾಕ್ಸಿ ಡ್ರೈವರ್ ನನ್ನ ಸೌಂದರ್ಯಕ್ಕೆ ಮಾರು ಹೋಗಿ ನನ್ನನ್ನು ಬಿಡದೆ ಇಡೀ ರಾತ್ರಿ ಬ್ರೇಕ್ ಇಲ್ಲದೆ ಓಡಿಸಿದ. ನಿಮ್ಮ ಹೆಂಡತಿಗೆ ಗೊತ್ತಾದರೆ ತೊಂದರೆ ಆಗುತ್ತೆ. ಅವಳು ಬಂದರೆ ಅವಳನ್ನು ಸೇರಿಸ್ಕೋತೀನಿ. ಕೊನೆಯಲ್ಲಿ ಏನಾಗುತ್ತೆ ಎಂದು ತಿಳಿಯಲು ವಿಡಿಯೋನ ನೋಡಿ. ಹಾಯ್ ಫ್ರೆಂಡ್ಸ್, ಮತ್ತೊಮ್ಮೆ ಹೊಸ ಕಥೆಯೊಂದಿಗೆ ಬಂದಿದ್ದೇನೆ. ಎಲ್ಲರಿಗೂ ಸ್ವಾಗತ. ಇಂದು ಇರುವ ಕತೆ ನಟ್ಟ ನಡು ರಾತ್ರಿ ಕತ್ತಲಲ್ಲಿ ಮೆಟ್ರೋ ಸಿಟಿಯಲ್ಲಿ ನಡೆಯುವ ಸಿನಿಮೀಯ ಕತೆ. ರಾಧಿಕಾ ಎಂಬ ಯೌವನ ತುಂಬಿರೋ ಹುಡುಗಿ. ಅವಳು ನೋಡೋಕೆ ತುಂಬ ಸುಂದರವಾಗಿದ್ದಾಳೆ. ಇಂದ್ರನ ಆಸ್ಥಾನದಲ್ಲಿರುವ ರಂಬೆಯಂತೆ. ಅವಳ ಕಣ್ಣುಗಳು ಅಗಲವಾಗಿ ದೊಡ್ಡದಾಗಿ ಇದೆ. ಅವಳ ಕಣ್ಣು ಮಿಟುಕಿಸಿದರೆ ಎಂಥವರು ತಮ್ಮನ್ನು ತಾವು ಮರೆತು ಹೋಗುತ್ತಾರೆ. ಅವಳ ಉದ್ದ ಮುಖ ಅವಳಿಗೆ ಕಳೆಯನ್ನು ನೀಡಿದೆ. ಅವಳು ನಕ್ಕರೆ ಸಹಸ್ರಾರು ಹೃದಯಗಳು ಒಡೆಯುತ್ತವೆ. ಅವಳ ಒಂದು ನಗುವಿಗಾಗಿ ಎಷ್ಟು ಜನ ದೇವರಿಗೆ ಪ್ರಾರ್ಥಿಸಿರುತ್ತಾರೋ. ಅವಳು 5 ಅಡಿ 5 ಇಂಚು ಉದ್ದ, ತೆಳ್ಳಗೆ ಹಾಲಿನಂತೆ ಹೊಳೆಯುತ್ತಾಳೆ. ಅವಳು ನಡೆದರೆ ನವಿಲಿನಂತೆ ನಡೆಯುತ್ತಾಳೆ. ಅವಳು ನಡೆಯುವಾಗ ಪಕ್ಷಿಗಳು ರೆಕ್ಕೆ ಬಡಿಯುವಂತೆ ಬಡಿದುಕೊಂಡು ಹೋಗುತ್ತಾಳೆ. ಇಂಥ ಸುಂದರವಾದ ಹುಡುಗಿ ಸಿಟಿ ಮುಖವನ್ನು ನೋಡದೇ ಇರುವ. ಆದರೆ ಅವಳು ಸಿಟಿಗೆ ಬರುವ ಸಂದರ್ಭ ಬರುತ್ತದೆ. ಅವಳು ತನ್ನ ಕೆಲಸಕ್ಕಾಗಿ ಬೆಂಗಳೂರಿಗೆ ಬರುತ್ತಾಳೆ. ಬೆಂಗಳೂರು ಅಂದ ತಕ್ಷಣ ಅವಳ ಎದೆ ಜೋರಾಗಿ ಒಡೆದುಕೊಳ್ಳುತ್ತದೆ. ಯಾಕಂದರೆ ಇಂಥ ದೊಡ್ಡ ಸಿಟಿಯಲ್ಲಿ ಹೇಗೆ ಹೋಗುವುದು, ಹೇಗೆ ಹುಡುಕುವುದು ಅನ್ನೋದೇ ದೊಡ್ಡ ಪ್ರಶ್ನೆ. ಮನೆಯಲ್ಲಿ ಅವಳನ್ನು ಕಳಿಸಲು ವಿರೋಧವಿದ್ದರೂ ನಾನು ಒಂದು 6 ತಿಂಗಳಾದರೂ ಕೆಲಸ ಮಾಡಲೇಬೇಕು ಎಂದು ಹಠದಿಂದ ಬೆಂಗಳೂರಿಗೆ ಮನೆಯವರ ಒಪ್ಪಿಗೆ ಪಡೆದು ಬರುತ್ತಾಳೆ. ಅವಳ ಜೊತೆ ಅವರ ಅಣ್ಣ ಬರಬೇಕಾಗಿತ್ತು. ಆದರೆ ಕೊನೆ ಕ್ಷಣದಲ್ಲಿ ಅವರು ಬರುವ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಅದಕ್ಕಾಗಿ ಅವಳೊಬ್ಬಳೇ ರಾತ್ರಿ ತನ್ನೂರಿನಿಂದ ಟ್ರೈನ್ ಹತ್ತಿ ಬೆಂಗಳೂರಿಗೆ ಬರುತ್ತಾಳೆ. ಮನೆಯಲ್ಲಿ ಅವಳಿಗೋಸ್ಕರ 4-5 ದಿನಕ್ಕೆ ಆಗುವಷ್ಟು ತಿಂಡಿ ತಿನಿಸನ್ನು ಕಳಿಸಿದ್ದಾರೆ. ಅವಳ ಬಟ್ಟೆ ಬರೆಯೂ ಜಾಸ್ತಿ ಇದೆ. ಅದಕ್ಕೆ ಲಗೇಜು 4-5 ಬ್ಯಾಗ್ ಆಗಿದೆ. ಹೇಗೋ ಧೈರ್ಯ ಮಾಡಿ ಬೆಂಗಳೂರಿಗೆ ಬಂದಳು. ಟ್ರೈನು ಬೆಳಗಿನ ಜಾವ 4 ಗಂಟೆಗೆ ಬಂದು ಇಳಿಯುತ್ತದೆ. ಅವಳು ಕಷ್ಟಪಟ್ಟು ಪ್ಲ್ಯಾಟ್ಫಾರ್ಮ್ಗೆ ಲಗೇಜನ್ನು ಇಳಿಸಿದಳು. ಅಲ್ಲಿಂದ ಸುಮಾರು ಹೊತ್ತು ಕಾದು ಲಗೇಜನ್ನು ಒಯ್ಯುವುದಕ್ಕೆ ಒಬ್ಬರ ಸಹಾಯವನ್ನು ಪಡೆದುಕೊಳ್ಳುತ್ತಾಳೆ. ಸ್ಟೇಷನ್ನಾಚೆ ಬಂದು ನಿಲ್ಲುತ್ತಾಳೆ. ನಿಶಬ್ದ, ಕತ್ತಲು, ಭಯಭೀತಳಾಗುತ್ತಾಳೆ. ಜನಸಂಚಾರ ಕಡಿಮೆ ಇದೆ. ಒಂದು 4-5 ಆಟೋ ಒಂದು ವಿಚಾರಿಸುತ್ತಾಳೆ. ಅವರು ಯಾರೂ ಬರಲು ಒಪ್ಪುವುದಿಲ್ಲ. ಕೊನೆಗೆ ಒಬ್ಬರನ್ನು ಕೇಳುತ್ತಾಳೆ. ಅವರು ನಿದ್ರಾದೇವಿ ಮೊರೆ ಹೋಗಿದ್ದಾರೆ. ಆದರೂ ಅವಳು ಎಚ್ಚರಗೊಳಿಸಿದಳು. ಅಣ್ಣ, ದಯವಿಟ್ಟು ಯಾರೂ ಬರುತ್ತಿಲ್ಲ, ನೀವಾದರೂ ಬನ್ನಿ ಎಂದು ಬೇಡಿಕೊಂಡಳು. ಆತ ಆಗತಾನೆ ಕಣ್ಣು ಉಜ್ಜುತ್ತಾ ಆಕೆಯನ್ನು ನೋಡುತ್ತಿದ್ದ. ಅವನಿಗೆ ಆ ನಿದ್ದೆ ಕಣ್ಣಿನಲ್ಲಿ ಯಾವುದೋ ಅಪ್ಸರೆ ಬಂದಂತೆ ಕಾಣಿಸುತ್ತಿದ್ದಾಳೆ. ಅವನು ಸ್ವಲ್ಪ ಎಚ್ಚರಗೊಂಡು ಎಲ್ಲಿ ಹೋಗಬೇಕು ಎಂದೆಲ್ಲ ವಿಚಾರಿಸಿದ. ನೋಡಿ, ನೀವು ಹೇಳುತ್ತಿರುವ ಈ ಸ್ಥಳ ಓಪನ್ ಆಗುವುದು ಬೆಳಗ್ಗೆ 8 ಗಂಟೆಗೆ. ಇವಾಗ ನಾನು ಕರೆದುಕೊಂಡು ಹೋದರೆ ನೀವು ಬೀದಿಯಲ್ಲಿ ಇರಬೇಕಾಗುತ್ತೆ. ಪರವಾಗಿಲ್ಲ, ಆದರೂ ನನ್ನನ್ನು ಮೊದಲು ಅಲ್ಲಿಗೆ ಬಿಡಿ. ಆಯಿತು, ನನ್ನದು ಟ್ಯಾಕ್ಸಿ ಇರೋದು, ನೀವು ನನ್ನ ಟ್ಯಾಕ್ಸಿ ಬನ್ನಿ ಎಂದು ಕರೆದುಕೊಂಡು ಅವಳ ಬ್ಯಾಗನ್ನು ಒಳಗೆ ಇಟ್ಟು ಆಕೆ ಅವನ ಪಕ್ಕ ಕೂರುತ್ತಾಳೆ. ಅವನು ಅಲ್ಲಿಂದ ಗಾಡಿ ತೆಗೆಯುತ್ತಾನೆ. ಹೋಗುವಾಗ ದಾರಿಯಲ್ಲಿ ಅವಳ ಹೆಸರೇನು, ಅವಳು ಯಾಕೆ ಇಲ್ಲಿಗೆ ಬಂದಿದ್ದಾಳೆ, ಅವಳ ಊರು ಯಾವುದು ಎಂದೆಲ್ಲ ವಿಚಾರಿಸುತ್ತಾನೆ. ಆಕೆ ತನ್ನೆಲ್ಲ ವಿಷಯವನ್ನು ಹೇಳಿ ನಿಮ್ಮ ಬಗ್ಗೆ ಹೇಳಿ ಎಂದು ಕೇಳುತ್ತಾಳೆ. ಅವನು, ನನ್ನ ಹೆಸರು ಸೂರ್ಯ, ನಾನು ಡಿಗ್ರಿ ಓದಿದ್ದೇನೆ, ಆದರೂ ಟ್ಯಾಕ್ಸಿ ಓಡಿಸುತ್ತಾ ಇದ್ದೇನೆ. ನನಗೆ ಮದುವೆ ಆಗಿದೆ, ಒಂದು ಮಗು ಇದೆ. ಹೆಂಡತಿ ಮಕ್ಕಳ ಫೋಟೋವನ್ನು ತೋರಿಸುತ್ತಾನೆ. ಅವಳು ತುಂಬ ಚೆನ್ನಾಗಿದ್ದಾರೆ. ಇಷ್ಟು ರಾತ್ರಿಯಲ್ಲಿ ನೀವು ನನಗೆ ಸಹಾಯ ಮಾಡಿದ್ದೀರಾ, ದೇವರು ನಿಮಗೆ ಒಳ್ಳೆಯದು ಮಾಡುತ್ತಾನೆ. ಜೋರಾಗಿ ಮಳೆ ಬರಲು ಶುರುವಾಗುತ್ತೆ. ಗಾಡಿ ಓಡಿಸಲಾಗದೆ ಆತ ನಿಲ್ಲಿಸುತ್ತಾನೆ. ಒಂದು 15 ನಿಮಿಷ ನಿಲ್ಲಿಸುತ್ತಾನೆ. ಮಳೆ ನಿಲ್ಲುವ ಹಾಗೆ ಕಾಣುವುದಿಲ್ಲ. ಸೂರ್ಯ, ಮೇಡಮ್, ನಮ್ಮನೆ ಇಲ್ಲಿಂದ 2 ನಿಮಿಷ, ನಾವು ಅಲ್ಲಿಗೆ ಹೋಗೋಣ. ಆಮೇಲೆ ನಮಗೆ ಮಳೆ ಕಡಿಮೆ ಆದಮೇಲೆ ಬಿಡ್ತೀನಿ. ನನ್ನ ಹೆಂಡತಿ ಮಗುವನ್ನು ಪರಿಚಯ ಮಾಡ್ಕೊತೀನಿ. ಇಲ್ಲ, ನಿಮಗೆ ಯಾಕೆ ತೊಂದರೆ, ಮಳೆ ನಿಲ್ಲುವವರೆಗೂ ನಾವು ಕಾಯೋಣ. ಇಲ್ಲ, ನೀವು ಹೆದರಬೇಡಿ, ಬನ್ನಿ ಎಂದು ಗಾಡಿಯನ್ನು ಅವನ ಮನೆ ಹತ್ತ ತಿರುಗಿಸುತ್ತಾನೆ. ಒಲ್ಲದ ಮನಸ್ಸಿನಿಂದ ರಾಧಿಕಾ ಒಪ್ಪಿಕೊಳ್ಳುತ್ತಾಳೆ ಮತ್ತು ಅವನು ಹೇಳಿದ ಹಾಗೆ 2 ನಿಮಿಷಕ್ಕೆ ಅವನ ಮನೆ ಬರುತ್ತದೆ. ಜೋರಾಗಿ ಮಳೆ ಬರ್ತಿದ್ರಿಂದ ಇಬ್ಬರು ವೇಗವಾಗಿ ಟ್ಯಾಕ್ಸಿಯಿಂದ ಇಳಿದು ಮನೆ ಗೇಟನ್ನು ತೆಗೆದು ಓಪನ್ ಮಾಡಿ ಮನೆ ಒಳಗೆ ಹೋಗುತ್ತಾರೆ. ಮನೆ ಕತ್ತಲೆಯಲ್ಲಿದೆ, ನಿಶಬ್ದವಾಗಿದೆ. ರಾಧಿಕಾ, ಯಾರು ಇಲ್ಲ ಅಂತ ಅನಿಸುತ್ತೆ. ಇಲ್ಲ, ಮಲಗಿರುತ್ತಾರೆ ಬೇರೆ ರೂಮ್ನಲ್ಲಿ. ನಾವು ನಿಶಬ್ದ ಮಾಡುವುದು ಬೇಡ. ಇನ್ನೊಂದು ರೂಮಿಗೆ ರಾಧಿಕಾನ ಕೂರಿಸಿ
ನೀವು ಅಲ್ಲಿ ಒಂದು ಸ್ವಲ್ಪ ಹೊತ್ತು ಮಲಗಬಹುದು. ನಾನು ನಿಮಗೆ ಬಿಸಿ ಕಾಫಿ ಮಾಡಿಕೊಂಡು ಬರುತ್ತೇನೆ ಎಂದು ಅಡಿಗೆ ಮನೆಗೆ ಸೂರ್ಯ ಹೋಗುತ್ತಾನೆ. ರಾತ್ರಿಯೆಲ್ಲ ನಿದ್ರೆ ಇಲ್ಲದ ರಾಧಿಕಾ ಹಾಸಿಗೆಯನ್ನು ನೋಡಿ ಹಬ್ಬ, ಒಂದು 10 ನಿಮಿಷ ಮಲಗಬಹುದು ಚೆನ್ನಾಗಿ ಎಂದು ಯೋಚಿಸುತ್ತಾಳೆ. ಅಷ್ಟರಲ್ಲಿ ಸೂರ್ಯ ಕಾಫಿಯನ್ನು ತೆಗೆದುಕೊಂಡು ಬರುತ್ತಾನೆ. ಇಬ್ಬರು ಕಾಫಿಯನ್ನು ಕುಡಿದು ಹೀಗೆ ಮಾತಾಡುತ್ತಾ ಕೂರುತ್ತಾರೆ. ಸೂರ್ಯ, ರಾಧಿಕಾ, ನಿಮಗೆ ಬಾಯ್ ಫ್ರೆಂಡ್ಸ್ ಅಲ್ವಾ? ಇದ್ದರು, ಆದರೆ ಇವಾಗ ಇಲ್ಲ. ಒಳ್ಳೆಯದೇ ಆಯಿತು ಬಿಡಿ. ಯಾರಾದರೂ ಹೊಸಬರು ಟ್ರೈ ಮಾಡಬಹುದು ನಿಮಗೆ. ಹಾಗಾದರೆ ನೀವು ತುಂಬ ತಮಾಷೆ ಮಾಡ್ತೀರಾ ಸೂರ್ಯ. ಇಬ್ಬರು ಜೋರಾಗಿ ನಕ್ಕರು. ಸೂರ್ಯ ರಾಧಿಕಾ ಕೈಯನ್ನು ಹಿಡಿದು, ನೀವು ನನಗೆ ಹೇಳಿಕೊಡ್ತೀರಾ ನನ್ನ ಹೆಂಡತಿಯನ್ನು ಹೇಗೆ ಮನವೊಲಿಸುವುದನ್ನು? ನಿಮ್ಮಿಂದ ತುಂಬ ಉಪಕಾರ ಆಗುತ್ತೆ, ನನ್ನ ಸಂಸಾರ ಉಳಿಯುತ್ತೆ. ಆದರೆ ನಿಮ್ಮ ಹೆಂಡತಿ ಇಲ್ಲೇ ಪಕ್ಕ ಇದ್ದಾರೆ. ಅವರಿಗೆ ತಿಳಿದರೆ ಅವರಿಗೇನು ಕೇಳಿಸಲ್ಲ. ಸೂರ್ಯ ಮತ್ತು ರಾಧಿಕಾ ಕಣ್ಣಲ್ಲೇ ಮಾತಾಡಿಕೊಳ್ಳುತ್ತಾರೆ. ಇಬ್ಬರ ಕಣ್ಣಲ್ಲೂ ಪ್ರೇಮ ಕಾಣಿಸುತ್ತದೆ. ನೀವು ತುಂಬ ಮುದ್ದಾಗಿದ್ದೀರಿ, ನೀವು ಅಷ್ಟೇ ಒಳ್ಳೆಯವರು ಅಂತ ಅನಿಸುತ್ತೆ. ರಾಧಿಕಾ ತಲೆ ತಗ್ಗಿಸಿ ನಾಚುತ್ತಾಳೆ. ಸೂರ್ಯ, ಇಂದು ಜಗತ್ತನ್ನೇ ಮರೆಯುವಂತೆ ನಾನು ಮಾಡುತ್ತೇನೆ. ಹೊರಗಡೆ ಜೋರು ಮಳೆ ಸುರಿಯುತ್ತಾ ಇತ್ತು. ಆ ಮಳೆ ಶಬ್ದ ಅವರ ಶಬ್ದವನ್ನು ಇನ್ನಷ್ಟು ಮರೆಮಾಚಿತು. ಇಬ್ಬರು ತಮ್ಮನ್ನು ತಾವು ಮರೆತರು. ಇವತ್ತು ನನ್ನ ಜೀವನ ಸಂತೃಪ್ತಿಗೊಂಡಿತು. ಥ್ಯಾಂಕ್ ಯು ರಾಧಿಕಾ. ನಿಮಗೆ ತುಂಬ ಸುಸ್ತಾಗಿದೆ, ಇವಾಗ ಮಲ್ಕೊಳ್ಳಿ. ನಾನು ಬೆಳಗ್ಗೆ ನಿಮಗೆ ಎಚ್ಚರಿಸುತ್ತೇನೆ. ಸೂರ್ಯ ಅವಳ ಕೈಯನ್ನು ಹಿಡಿದು ನಿದ್ರಿಸಿದ. ಬೆಳಗ್ಗೆ 8 ಗಂಟೆ ಅಷ್ಟೊತ್ತಿಗೆ ಇಬ್ಬರಿಗೂ ಎಚ್ಚರವಾಯಿತು. ಇಬ್ಬರು ಬೇಗ ಬೇಗ ರೆಡಿಯಾದರು. ರಾಧಿಕಾಗೆ ಇದೇನು ಮನೆಯಲ್ಲಿ ಏನೂ ಶಬ್ದ ಇಲ್ಲ ಅಂತ ಡೌಟ್ ಬಂತು. ಬೇರೆ ರೂಮಿಗೆ ಹೋಗಿ ನೋಡುತ್ತಾಳೆ. ಅಲ್ಲಿ ಯಾರೂ ಇರುವುದಿಲ್ಲ. ಅವಳಿಗೆ ಇದು ಸೂರ್ಯನ ಸಂಚಾಗಿದೆ ಎಂದು ತಿಳಿಯುತ್ತದೆ. ಎಂಥ ತಪ್ಪು ಮಾಡಿದೆ ನಾನು? ಅವನ ಸಂಚಿಗೆ ಬಲಿಯಾದೆ. ಮೋಸ ಮಾಡಿದ ಆತ ನನಗೆ. ಸೂರ್ಯನ ಕೊರಳ ಪಟ್ಟಿ ಹಿಡಿದು, ಯಾಕೆ ಹೀಗೆ ಮಾಡಿದೆ ನೀನು? ಸುಳ್ಳು ಹೇಳಿದೆ, ಮೋಸ ಮಾಡಿದೆ ನೀನು ಮನುಷ್ಯನ ಎಂದು ಕೇಳಿದಳು. ನಾನೇನು ಮಾಡಲಿ ರಾಧಿಕಾ? ನಿಮ್ಮನ್ನು ನೋಡಿದ ಮೇಲೆ ನನಗೆ ಸುಮ್ಮನೆ ಇರಲು ಆಗಲಿಲ್ಲ. ಅದಕ್ಕೆ ಹೀಗೆ ಮಾಡಿದೆ. ದಯವಿಟ್ಟು ಕ್ಷಮಿಸಿ. ನೀನು ಕ್ಷಮೆಗೆ ಅರ್ಹನಲ್ಲ. ಈ ಥರ ಇನ್ನಷ್ಟು ಹುಡುಗಿಯರಿಗೆ ನೀನು ಮೋಸ ಮಾಡಿದ್ದೀಯಾ ಯಾರಿಗೆ ಗೊತ್ತು? ನಾನು ಒಂದು ಕ್ಷಣವೂ ಇಲ್ಲಿ ಇರುವುದಿಲ್ಲ. ರಾಧಿಕಾ ಅವಳ ಲಗೇಜ್ ಎಲ್ಲವನ್ನು ತೆಗೆದು ಸೂರ್ಯನ ಮನೆಯಿಂದ ಕಾಲ್ ಕಿತ್ತಳು. ಸೂರ್ಯ ನಿಜ ಹೇಳಿದ್ದರೆ ಅವಳನ್ನು ಉಳಿಸಿಕೊಳ್ಳಬಹುದು. ನಾನು ತಪ್ಪು ಮಾಡಿದೆ ಎಂದು ಪಶ್ಚಾತ್ತಾಪದಿಂದ ಅಳತೊಡಗಿದ. ಹೌದು ಸ್ನೇಹಿತರೆ, ನಾವು ಪ್ರೀತಿಸುತ್ತೇವೆ ಎಂದರೆ ನಾವು ನಿಜವಾಗಿರಬೇಕು. ಸುಳ್ಳು ಹೇಳಬಾರದು. ಸುಳ್ಳು ಹೇಳಿ ಮೋಸ ಮಾಡಬಾರದು. ನೀವು ನಂಬಿದ ಜೀವಕ್ಕೆ ಅದು ಆಘಾತವನ್ನು ನೀಡುತ್ತದೆ. ನಿಮ್ಮನ್ನು ಪ್ರೀತಿಸುವವರನ್ನು ಚೆನ್ನಾಗಿ ನೋಡಿಕೊಳ್ಳಿ. ಅವರಿಗೆ ಪ್ರೀತಿಯನ್ನು ನೀಡಿ. ಈ ಕಥೆ ನಿಮಗೆ ಇಷ್ಟವಾಗಿದೆ ಅಂದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಕೊಡಿ. ಹೆಚ್ಚೆಚ್ಚು ವಿಡಿಯೋಸ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.